Well, my dear students, welcome to my YouTube channel Wise Up Motives. ಈ ಒಂದು ವಿಡಿಯೋದಲ್ಲಿ ಪ್ರಥಮ ವರ್ಷದ DLED ವಿದ್ಯಾರ್ಥಿಗಳಿಗೆ ಪರಿಸರ ಅಧ್ಯಯನ EVS ಈ ವಿಷಯದ ಬಗ್ಗೆ ಬ್ಲೂ ಪ್ರಿಂಟನ್ನು ನಿಮ್ಮ ಜೊತೆ ನಾನು ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಭಾಳಷ್ಟು ವಿದ್ಯಾರ್ಥಿಗಳು EVS ಬಗ್ಗೆ ಬ್ಲೂ ಪ್ರಿಂಟ್ ಮಾಡಿ ಹಾಕಿ ಅಂತ ಕೇಳ್ಕೊಂಡಿದ್ದಾವೆ ಕಾಮೆಂಟ್ ಬಾಕ್ಸಲ್ಲಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ನಿಮಗೆಲ್ಲರಿಗೂ ಕೂಡ ಮಾಡ್ತಾಯಿದ್ದೀನಿ. ಸೊ EVS ಏನಿದೆ, ಸಿಲೆಬಸ್ಸು ತುಂಬ ಹೆಚ್ಚಿದೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ, ಬ್ಲೂ ಪ್ರಿಂಟನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಿಮಗೆ MCQ 2 ಅಂಕಗಳು ಮತ್ತು 5 ಅಂಕಗಳ ಸಂಪೂರ್ಣವಾದಂತಹ ಒಂದು ಬ್ಲೂ ಪ್ರಿಂಟ್ ಇಲ್ಲಿ ಈ ವಿಡಿಯೋದಲ್ಲಿ ಸಿಗುತ್ತೆ. ನಿಮಗೆಲ್ಲ ಗೊತ್ತಿದೆ EVS ಕೂಡ 60 ಮಾರ್ಕ್ಸ್ಗಿದೆ. ನೀವು 30 ಅಂಕಗಳನ್ನು ಇದರಲ್ಲಿ ತೊಗೊಳ್ಳೇಬೇಕಾಗತ್ತೆ ಪಾಸ್ ಆಗೋದಕ್ಕೆ. ವಿತೌಟ್ ವೇಸ್ಟಿಂಗ್ ಟೈಮ್ ನಾವೇನು ಮಾಡೋಣ, MCQಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. MCQ 10 ಅಂಕಗಳಿಗೆ ಕೇಳಲಾಗುತ್ತೆ. ಇದರಲ್ಲಿ ಅತ್ಯಂತ ಪ್ರಮುಖ ವಿಷಯಗಳು ಯಾವುದು ಅಂತಕ್ಕಂಥದ್ದು, ಏನನ್ನು ಓದ್ಕೋಬೇಕು ಅಂತಕ್ಕಂಥದ್ದು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. NCF 2005 ಚೆನ್ನಾಗಿ ನೋಡ್ಕೊಡಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಸಂಬಂಧಪಟ್ಟಂತೆ. ಮತ್ತು ಪರಿಸರ ಅಧ್ಯಯನದ ಉದ್ದೇಶಗಳನ್ನು ನೋಡ್ಕೊಳ್ಳಿ. ಮತ್ತು ಪರಿಸರ ಅಧ್ಯಯನದ ಕಲಿಕಾ ಫಲಿತಾಂಶಗಳನ್ನು ನೋಡ್ಕೊಳ್ಳಿ. ಬಾಲ್ಯಾವಸ್ಥೆಯ ಬೆಳವಣಿಗೆ ಬಗ್ಗೆ ಕೇಳೋ ಸಾಧ್ಯತೆ ಇದೆ. ಬೆಳವಣಿಗೆಯ 5 ಕ್ಷೇತ್ರಗಳು, ಇದು 2 ಮಾರ್ಕ್ಸ್ಗೂ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲೂ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅನುಭವಾತ್ಮಕ ಕಲಿಕೆ, 5 ಮಾಡಲ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಅದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಸಾಮಾಜಿಕ ಪರಿಸರ, ಸೋಷಲ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಸ್ವಾಭಾವಿಕ ಪರಿಸರ, ಸಾಂಸ್ಕೃತಿಕ ಪರಿಸರ ಕೂಡ ನೋಡ್ಕೊಳ್ಳಿ. ಶಾಲಾ ಪರಿಸರ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಉದ್ಯಾನವನದ ಮಹತ್ವ, ಅದು ಕೂಡ ಕೇಳೋ ಸಾಧ್ಯತೆ ಇದೆ. ಪರಿಸರ ಅಧ್ಯಯನದ ಮೌಲ್ಯಗಳು, ಇದು ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಪರಿಸರನ ಹೇಗೆ ಸಂರಕ್ಷಣೆ ಮಾಡಬೇಕು, ಮುದ್ರಿತ ಮಾಧ್ಯಮದ ಬಗ್ಗೆ ಪ್ರಶ್ನೆಗಳು ಬಂದಿದೆ, ಮುಂದೇನು ಬರೋ ಸಾಧ್ಯತೆ ಇದೆ. ಸಮೂಹ ಮಾಧ್ಯಮ, ಇದ್ರ ಬಗ್ಗೆನೂ ಪ್ರಶ್ನೆಗಳು ಬಂದಿದೆ. ಯೋಜನಾ ವಿಧಾನ ನೋಡ್ಕೊಳ್ಳಿ. ಫೀಲ್ಡ್ ವಿಸಿಟ್, ಕ್ಷೇತ್ರ ಭೇಟಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಗುಂಪು ಕಲಿಕೆ, ಚಟುವಟಿಕೆ ಆಧಾರಿತ ಕಲಿಕೆ, ಸಮಸ್ಯೆ ಪರಿಹಾರ ವಿಧಾನ, ಇದು ಬಹಳ ಇಂಪಾರ್ಟೆಂಟ್. ಗುಂಪು ಕಲಿಕೆ, ಚಟುವಟಿಕೆ ಆಧಾರಿತ ಕಲಿಕೆ, ಸಮಸ್ಯೆ ಪರಿಹಾರ ವಿಧಾನ ಚೆನ್ನಾಗಿ ನೋಡ್ಕೊಳ್ಳಿ. ವೀಕ್ಷಣಾ ವಿಧಾನ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಯೋಗ ವಿಧಾನ, ಪರಿಸರ ಸ್ನೇಹಿ ಚಟುವಟಿಕೆಗಳು, ಇದನ್ನು ನೋಡಿ. ಶಿಕ್ಷಕರ ಪಾತ್ರದ ಬಗ್ಗೆ ಪ್ರಶ್ನೆ ಇದ್ದೇ ಇರುತ್ತೆ. ಕಲಿಕಾ ಸಾಮಗ್ರಿಗಳು, TLM, ಇದ್ರ ಬಗ್ಗೆ ಪ್ರಶ್ನೆ ನೀವು ನೋಡ್ತೀರಾ, ಇದ್ರ ಬಗ್ಗೆ ಕ್ವಶನ್ಸ್ ಇದ್ದೇ ಇರುತ್ತೆ, ನೋಡ್ಕೊಡಿ. ಮತ್ತು ಪರಿಸರ ಅಧ್ಯಯನ ತತ್ವಗಳು, ಮತ್ತು ಮಕ್ಕಳ ಕುತೂಹಲ, ಮತ್ತು ಮಕ್ಕಳ ಸೃಜನಶೀಲತೆ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ CC ಬಗ್ಗೆನೂ ಪ್ರಶ್ನೆಗಳು ನಿಮಗೆ ಕೇಳೋ ಸಾಧ್ಯತೆ ಇದೆ. ಇಷ್ಟನ್ನು ನೀವು ನೋಡ್ಕೊಳ್ಳಿ. ಇದರಲ್ಲಿ ಯಾವ ನಾನು ಪಾಯಿಂಟ್ಸನ್ನು ಹೇಳಿದ್ದೀನಿ, ಆ ಪಾಯಿಂಟ್ಸ್ಗೆ ತಕ್ಕಂತೆ ನೀವೇನು ಮಾಡ್ಕೊಳ್ಳಿ, MCQಗಳನ್ನು ಸ್ವಲ್ಪ ನೋಡ್ಕೊಳ್ಳಿ. ನಿಮಗೆ 10 ಅಂಕಗಳಿಗೆ 10 ಅಂಕಗಳು ಇಲ್ಲಿ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಮತ್ತು 2 ಅಂಕಗಳ ಪ್ರಶ್ನೆಗಳು ಕೂಡ 10 ಅಂಕಗಳಿಗೆ ಕೇಳೋ ಸಾಧ್ಯತೆ ಇದೆ. 5 ಪ್ರಶ್ನೆಗಳು 2 ಅಂಕದ್ದು, ಟೋಟಲ್ 10 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ. ಇದರಲ್ಲಿ ಅತ್ಯಂತ ಪ್ರಮುಖ ವಿಷಯಗಳು ಎಲ್ಲಿ, ಯಾವ ಏರಿಯಾಸಲ್ಲಿ ಕೇಳೋ ಸಾಧ್ಯತೆ ಇದೆ ಅಂತ ಹೇಳಿದ್ರೆ, 2 ಮಾರ್ಕ್ಸ್ ಕ್ವಶನ್ನು ಪರಿಸರ ಅಧ್ಯಯನದ ಅರ್ಥವನ್ನು ಕೇಳೋ ಸಾಧ್ಯತೆ ಇದೆ. ಅಧ್ಯಯನದ ಉದ್ದೇಶಗಳು, ಪರಿಸರ ಅಧ್ಯಯನದ ಉದ್ದೇಶಗಳು, ಆಬ್ಜೆಕ್ಟಿವ್ ಟೈಪಲ್ಲೂ ಬಂದಿದೆ, MCQನಲ್ಲೂ ಇದರಲ್ಲೂ ಬರುತ್ತೆ ನೋಡಿ. ಅಲ್ಲಿ ಬಂದಿರೋದು ಇದರಲ್ಲೂ ಕೂಡ ಬಂದಿದೆ. ಸಾಮಾಜಿಕ ಪರಿಸರ, ಸ್ವಾಭಾವಿಕ ಪರಿಸರ ಕೂಡ, ಸಾಂಸ್ಕೃತಿಕ ಪರಿಸರ ಕೂಡ ಅಲ್ಲಿ ಬಂದಿತ್ತು, ಇಲ್ಲೂ ಬಂದಿದೆ. ಅನುಭವಾತ್ಮಕ ಕಲಿಕೆ, 5 ಮಾಡಲ್ಸು, ಶಾಲೆಯ ಮಹತ್ವದ ಬಗ್ಗೆ ಪ್ರಶ್ನೆ ಇದ್ದೇ ಇರುತ್ತೆ. ಉದ್ಯಾನವನದ ಮಹತ್ವದ ಬಗ್ಗೆ ಇರುತ್ತೆ. ಪರಿಸರ ಮೌಲ್ಯಗಳು, ಮುದ್ರಿತ ಮಾಧ್ಯಮ, ಇದೆಲ್ಲ ನೀವು ನೋಡ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಸಮೂಹ ಮಾಧ್ಯಮ, ಕ್ಷೇತ್ರ ಭೇಟಿ, ಯೋಜನಾ ವಿಧಾನ, ಗುಂಪು ಕಲಿಕೆ, ಮಕ್ಕಳ ಕುತೂಹಲ, ಮಕ್ಕಳ ಸೃಜನಶೀಲತೆ, ಕಲಿಕಾ ಫಲಿತಾಂಶಗಳು, ಪರಿಸರ ಸಂರಕ್ಷಣೆ, ಪರಿಸರ ಸ್ನೇಹಿ ಅಭ್ಯಾಸಗಳೇನು, ಶಿಕ್ಷಕರ ಪಾತ್ರ ಏನು, ಕಲಿಕಾ ಸಾಮಗ್ರಿಗಳು, TLM, ಇದು MCQನಲ್ಲೂ ಕೇಳಿದ್ದಾವೆ ಮತ್ತು 2 ಮಾರ್ಕ್ಸ್ಗಳಲ್ಲೂ ಕೂಡ ಕೇಳೋ ಸಾಧ್ಯತೆ ಇದೆ. ಅದಕ್ಕೆ ನೀವು ಓದ್ಕೊಳ್ಳೇಬೇಕಾಗುತ್ತೆ. ಚಟುವಟಿಕೆ ಆಧಾರಿತ ಕಲಿಕೆ, ವೀಕ್ಷಣಾ ವಿಧಾನ, ಸಮಸ್ಯೆ ಪರಿಹಾರ ವಿಧಾನ ಕೂಡ
ಇದು ಬಹಳ ಮುಖ್ಯವಾದದ್ದು. ಭವಿಷ್ಯ ಅಧ್ಯಯನದ ಮೌಲ್ಯಮಾಪನ, ಇಷ್ಟು ಅಂಶಗಳನ್ನು ನೀವೇನು ಮಾಡಬೇಕಾಗತ್ತೆ, ನೋಡಿಕೊಳ್ಳೇಬೇಕಾಗತ್ತೆ. ಎಲ್ಲಿ ಅಂದರೆ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ನಿಮಗೆ 10 ಅಂಕಗಳು ಬೇಕು ಅಂದರೆ ಈ ಕ್ಷೇತ್ರಗಳನ್ನು ಅಥವಾ ಈ ಏರಿಯಾಸನ್ನು ನೀವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಮತ್ತು 5 ಅಂಕಗಳ ಪ್ರಶ್ನೆಗಳನ್ನು ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಯಾಕಂದರೆ 40 ಅಂಕಗಳು ಬರುತ್ತೆ, ಇದೇ ಜಾಸ್ತಿ ಬರುತ್ತೆ. 5 ಅಂಕಗಳದ್ದು ಅತ್ಯಂತ ಪ್ರಮುಖ ವಿಷಯಗಳು ಏನು ಅಂದರೆ ಇಲ್ಲೂ ನೋಡಿ ಅದು ರಿಪೀಟ್ ಆಗಿದೆ. ಬಾಲ್ಯಾವಸ್ಥೆಯ ಬೆಳವಣಿಗೆಯ ಕ್ಷೇತ್ರಗಳು, ಇದು 5 ಮಾರ್ಕ್ಸಿಗೆ ಇಲ್ಲಿ ಓದಿದ್ರೆ MCQನಲ್ಲಿ ತಾನಾಗಿ ಏನಾಗುತ್ತೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಸಪ್ರೇಟ್ ಇದಕ್ಕೆ ಸಪ್ರೇಟ್ ಓದೋ ಹಾಗಿಲ್ಲ. ನೀವು 5 ಮಾರ್ಕ್ಸಿಗೆ ಏನಾದರೂ ನೀವು ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ತಾಯಿದ್ರೆ ಅದರಲ್ಲದೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನಿಮಗೆ MCQನಲ್ಲೂ ಇದ್ದೇ ಇರುತ್ತೆ. ನೋಡಿ, ಭವಿಷ್ಯ ಅಧ್ಯಯನದ ಪ್ರಮುಖ ಕಲಿಕಾ ಫಲಿತಾಂಶಗಳು ಅಲ್ಲೂ ಇತ್ತು, ಇಲ್ಲೂ ಇದೆ. NCF 2005 ಆಧಾರಿತ ಭವಿಷ್ಯ ಅಧ್ಯಯನದ ಉದ್ದೇಶಗಳು ಅಲ್ಲೂ ಇತ್ತು, ಇಲ್ಲೂ ಕೂಡ ಇದೆ. ಮತ್ತು ಅನುಭವಾತ್ಮಕ ಕಲಿಕೆ, ಅದರ ಪ್ರಯೋಜನಗಳು, 5 ಕಲಿಕಾ ಮಾದರಿಗಳು, ಮತ್ತು ಶಾಲೆ ಮತ್ತು ಉದ್ಯಾನವನದ ಶೈಕ್ಷಣಿಕ ಮಹತ್ವ ಏನು, ಇದ್ರ ಬಗ್ಗೆ ಪ್ರಶ್ನೆ ಇರುತ್ತೆ. ಭವಿಷ್ಯ ಅಧ್ಯಯನದಲ್ಲಿ ಶಿಕ್ಷಕರ ಪಾತ್ರ ಚೆನ್ನಾಗಿ ನೋಡ್ಕೋಬೇಕು. ಭವಿಷ್ಯ ಅಧ್ಯಯನದಲ್ಲಿ ಕಲಿಕಾ ಸಾಮಗ್ರಿಗಳ ಬಳಕೆ, ಇದು ಕೇಳ್ತವೆ. ಭವಿಷ್ಯ ಅಧ್ಯಯನದಲ್ಲಿ ಕ್ಷೇತ್ರ ಭೇಟಿಯ ಮಹತ್ವ, ಈ ಪ್ರಶ್ನೆ ಬಹಳ ಮಹತ್ವದಾಗಿದೆ. ಭವಿಷ್ಯ ಅಧ್ಯಯನದಲ್ಲಿ ಯೋಜನಾ ವಿಧಾನದ ಮಹತ್ವ, ಇದು ಈಗಾಗಲೇ ಕೇಳಿದ್ದಾವೆ ಈ ಪ್ರಶ್ನೆಗಳು. ಮತ್ತು ಭವಿಷ್ಯ ಅಧ್ಯಯನದಲ್ಲಿ ಮುದ್ರಿತ ಮಾಧ್ಯಮದ ಪಾತ್ರ, ಭವಿಷ್ಯ ಅಧ್ಯಯನದಲ್ಲಿ ಸಮೂಹ ಮಾಧ್ಯಮದ ಪಾತ್ರ, ಭವಿಷ್ಯ ಅಧ್ಯಯನದಲ್ಲಿ ಚಟುವಟಿಕೆ ಆಧಾರಿತ ಕಲಿಕೆ, ಇದೆಲ್ಲ ಈಗಾಗಲೇ ಪ್ರಶ್ನೆಗಳು ಬಂದಿದೆ. ಭವಿಷ್ಯ ಅಧ್ಯಯನದಲ್ಲಿ ಸಮಸ್ಯೆ ಪರಿಹಾರ ವಿಧಾನ, ಭವಿಷ್ಯ ಅಧ್ಯಯನದಲ್ಲಿ ವೀಕ್ಷಣಾ ವಿಧಾನದ ಮಹತ್ವ, ಅದು ನೋಡ್ಕೊಳ್ಳಿ. ಭವಿಷ್ಯ ಅಧ್ಯಯನದಲ್ಲಿ ಭವಿಷ್ಯ ಮೌಲ್ಯಗಳ ಬೆಳವಣಿಗೆ, ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಭವಿಷ್ಯ ಅಧ್ಯಯನದಲ್ಲಿ ಮಕ್ಕಳ ಕುತೂಹಲವನ್ನು ಬೆಳೆಸ್ತಕ್ಕಂಥ ವಿಧಾನಗಳು, ಅದು ಕೇಳೋ ಸಾಧ್ಯತೆ ಇದೆ. ನೀವು 8 ಪ್ರಶ್ನೆಗಳನ್ನು ಏನು ಮಾಡಬೇಕಾಗುತ್ತೆ, ಅಟೆಂಡ್ ಮಾಡಬೇಕಾಗುತ್ತೆ. ಅಲ್ಲಿ ಆಪ್ಷನ್ಸ್ ಇರುತ್ತೆ. ಭವಿಷ್ಯ ಅಧ್ಯಯನದಲ್ಲಿ ಸೃಜನಶೀಲತೆಯನ್ನು ಬೆಳೆಸ್ತಕ್ಕಂಥ ಚಟುವಟಿಕೆಗಳು ಯಾವುದು, ಅದು ಕೇಳೋ ಸಾಧ್ಯತೆ ಇದೆ. ಭವಿಷ್ಯ ಅಧ್ಯಯನದಲ್ಲಿ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ CCE ಕೇಳ್ತವೆ, ಭಾಳ ಇಂಪಾರ್ಟೆಂಟು. ಆಮೇಲೆ ಭವಿಷ್ಯ ಅಧ್ಯಯನದಲ್ಲಿ ಭವಿಷ್ಯ ಸಂರಕ್ಷಣೆಯ ಕುರಿತು ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ವಿಧಾನಗಳು, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಭವಿಷ್ಯ ಅಧ್ಯಯನದಲ್ಲಿ ಗುಂಪು ಕಲಿಕೆ ಮಹತ್ವ ಏನು, ಭವಿಷ್ಯ ಅಧ್ಯಯನದಲ್ಲಿ ಆಟದ ಮೂಲಕ ಕಲಿಕೆ ಕೇಳೋ ಸಾಧ್ಯತೆ ಇದೆ. ಭವಿಷ್ಯ ಅಧ್ಯಯನದಲ್ಲಿ ಸ್ಥಳೀಯ ಸಂಪನ್ಮೂಲಗಳ ಬಳಕೆ, ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಸ್ಥಳೀಯ ಸಂಪನ್ಮೂಲಗಳ ಬಳಕೆ ಹೇಗೆ ಮಾಡ್ಕೋಬೇಕು ಅಂತಕ್ಕಂಥ ಪ್ರಶ್ನೆಗಳು ಬಂದಿದೆ. ಭವಿಷ್ಯ ಅಧ್ಯಯನದಲ್ಲಿ ಆರೋಗ್ಯ ಮತ್ತು ಸ್ವಚ್ಛತೆಯ ಮಹತ್ವ ಕೇಳಿದ್ದಾವೆ. ಭವಿಷ್ಯ ಅಧ್ಯಯನದಲ್ಲಿ ಶಾಲಾ ಪರಿಸರವನ್ನು ಪರಿಣಾಮಕಾರಿಯಾಗಿ ಬಳಸ್ತಕ್ಕಂಥ ವಿಧಾನಗಳು, ಇದು ಕೂಡ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಆಗಿ ಕೇಳಿದ್ದಾವೆ. ಸೊ ಇಷ್ಟನ್ನು ನೀವು ತಿಳ್ಕೊಂಡಿದ್ದಾದಲ್ಲಿ ನಮಗೆ 40 ಅಂಕಗಳು ಬರುತ್ತೆ. ಇದೆಲ್ಲ ಏನು ಮಾಡಬೇಕು, ನೀವು ವಿಷಯಗಳನ್ನು ಅಧ್ಯಯನ ಮಾಡಲೇಬೇಕಾಗುತ್ತೆ. ಯಾಕೆಂದರೆ EVS ಸ್ವಲ್ಪ ಏನಾಗಿದೆ, ಸಿಲೆಬಸ್ ಜಾಸ್ತಿ ಇದೆ, ಅದಕ್ಕೆ ನೀವು ಸ್ವಲ್ಪ ಹೆಚ್ಚು ಸಮಯವನ್ನು ಕೊಡಬೇಕಾಗತ್ತೆ. ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆಯಲು ಏನು ಮಾಡಬೇಕು ನೀವು ಅಂದರೆ MCQಗೆ ಸಂಬಂಧಪಟ್ಟಂತೆ ವ್ಯಾಖ್ಯಾನಗಳು ಅಂತ ಹೇಳಿದ್ರೆ ಡೆಫಿನೇಷನ್ಸನ್ನು ಓದ್ಕೊಳ್ಳಿ, ಉದ್ದೇಶಗಳನ್ನು ಓದ್ಕೊಳ್ಳಿ, ವರ್ಷಗಳು ಯಾವ ವರ್ಷದಲ್ಲಿ ಏನು ಚಟುವಟಿಕೆ ಯಾವ ಕಾರ್ಯ ಆಗಿದೆ ಅಂತಕ್ಕಂಥದ್ದು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಶಿಕ್ಷಣ ತಜ್ಞರ ಹೆಸರುಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ, ಯಾಕೆಂದರೆ ಕೇಳೋ ಸಾಧ್ಯತೆ ಇದೆ. ಮಾಡೆಲ್ಸ್ 5 ಮಾಡೆಲ್ಸ್ ಬಗ್ಗೆ ನೀವು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಭವಿಷ್ಯ ಅಧ್ಯಯನದ ತತ್ವಗಳು, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಷೇತ್ರಗಳು. ಮತ್ತು ಯಾವ ಟೈಪ್ ಕ್ವಶನ್ಸ್ ಬರುತ್ತೆ ಅಂತ ಹೇಳಿದ್ರೆ ಡೆಫಿನೇಷನ್ಗೆ ಸಂಬಂಧಪಟ್ಟಂತೆ, ಉದ್ದೇಶಗಳಿಗೆ ಸಂಬಂಧಪಟ್ಟಂತೆ, ವರ್ಷಗಳಿಗೆ ಸಂಬಂಧಪಟ್ಟಂತೆ, ಶಿಕ್ಷಣ ತಜ್ಞರಿಗೆ ಸಂಬಂಧಪಟ್ಟಂತೆ, ಮಾದರಿಗಳಿಗೆ ಅಂದರೆ 5 ಮಾದರಿಗಳು, ಭವಿಷ್ಯ ಅಧ್ಯಯನದ ತತ್ವಗಳು, ಇದಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರಶ್ನೆಗಳನ್ನು ನೋಡ್ಕೋಬೇಕಾಗತ್ತೆ. ಮತ್ತು 2 ಅಂಕದ ಪ್ರಶ್ನೆಗಳನ್ನು ನೀವು ಹೇಗೆ ನೋಡ್ಕೋಬೇಕು, ಹೇಗೆ ಬರೀಬೇಕು ಅಂದರೆ 4-5 ಅಂಶಗಳಲ್ಲಿ ಉತ್ತರ ಬರೀಬೇಕಿಲ್ಲಿ. 4 to 5 ಸೆಂಟೆನ್ಸಲ್ಲಿ ಆನ್ಸರ್ ಮಾಡಿ, ಪಾಯಿಂಟ್ ವೈಸ್ ಮಾಡಿ, ಪ್ರಮುಖ ಪದಗಳನ್ನು ಏನು ಮಾಡಿ, ಅಂಡರ್ಲೈನ್ ಮಾಡಿ. ಬಹಳ ಸತಿ ಹೇಳ್ತಾ ಇದ್ದೀನಿ ನಾನು. ಉತ್ತರವನ್ನು ಸ್ಪಷ್ಟವಾಗಿ ಹಾಗೂ ಸಂಕ್ಷಿಪ್ತವಾಗಿ ಬ್ರೀಫಾಗಿ ಅಟೆಂಡ್ ಮಾಡಿ. ತುಂಬ ಅನಗತ್ಯವಾದ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. 4 ಅಥವಾ 5 ಲೈನಲ್ಲಿ ಮುಗಿಸ್ಬಿಡ್ಬೇಕು. ಯಾಕೆ ಅಂತ ಹೇಳಿದ್ರೆ 5 ಅಂಕಗಳ ಪ್ರಶ್ನೆಗಳು 40 ಮಾರ್ಕ್ಸ್ಗೆ ಇರುತ್ತೆ, ಅದಕ್ಕೆ ಹೆಚ್ಚು ಸಮಯ ನೀಡಬೇಕಾಗುತ್ತೆ ನೀವು. ಅದಕ್ಕೆ ಇದರಲ್ಲಿ ನೀವು ಹೆಚ್ಚು ಸಮಯ ತೊಗೋಬಾರ್ದು. 5 ಅಂಕಗಳದ್ದು ಹೇಗೆ ಮಾಡಬೇಕು, ಈ ಮಾದರಿಯನ್ನು ಅನುಸರಿಸಿ ಕೆಳಗಿಂದು ಪೀಠಿಗೆ ಹಾಕಿ ಮುಖ್ಯ ಅಂಶಗಳನ್ನು ನೀವು ಏನು ಮಾಡಿ ಮೆನ್ಷನ್ ಮಾಡಿ, ವಿವರಣೆ ಎಕ್ಸ್ಪ್ಲೈನ್ ಮಾಡಿ, ಎಕ್ಸಾಂಪಲ್ ಸಾಧ್ಯ ಅದು ಹಾಕಿ ಅದಕ್ಕೆ ಸಂಬಂಧಪಟ್ಟಿದ್ರೆ, ಮತ್ತು ಉಪಸಂಹಾರ ನೋಡಿಕೊಂಡು ಏನಾಗುತ್ತೆ, ಈ ಥರ ನೀವು ಫಾಲೋ ಮಾಡಿದಾಗ ನಿಮಗೆ 5 ಅಂಕಗಳು ಲಭ್ಯ ಆಗೇ ಆಗುತ್ತೆ. ಈ ಥರ ಆನ್ಸರನ್ನು ಬರೆಯೋದು ಪ್ರಾಕ್ಟೀಸ್ ಮಾಡಿ. ಫೈನಲ್ ಎಕ್ಸಾಮ್ ಪ್ರೆಡಿಕ್ಷನ್ ಏನು ಅಂತ ಹೇಳಿದ್ರೆ ನಂದು
ಅತ್ಯಂತ ಹೆಚ್ಚು ಕೇಳುವ ಸಾಧ್ಯತೆ ಇರತಕ್ಕಂಥ 5 ಅಂಕಗಳ ಪ್ರಶ್ನೆಗಳನ್ನು ನಾನು ಹೇಳ್ತಾ ಇದ್ದೀನಿ ನೋಡಿ. 5 ಅಂಕಗಳ ಪ್ರಶ್ನೆಗಳು ಅತ್ಯಂತ ಹೆಚ್ಚಾಗಿ ಕೇಳತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ NCF 2005 ಇದನ್ನು ಕೇಳೋ ಸಾಧ್ಯತೆ ಇದೆ. ಚೆನ್ನಾಗಿ ಓದ್ಕೊಳ್ಳಿ. ಬಾಲ್ಯಾವಸ್ಥೆಯ ಬೆಳವಣಿಗೆಯ ಕ್ಷೇತ್ರಗಳನ್ನು ಕೇಳೋ ಸಾಧ್ಯತೆ ಇದೆ 5 ಅಂಕಗಳಿಗೆ. ಚೆನ್ನಾಗಿ ಓದ್ಕೊಳ್ಳಿ. ಪರಿಸರ ಅಧ್ಯಯನದ ಕಲಿಕಾ ಫಲಿತಾಂಶಗಳು ತುಂಬ ಕೇಳೋ ಸಾಧ್ಯತೆ ಇದೆ. ಅನುಭವಾತ್ಮಕ ಕಲಿಕೆ ಬಹಳ ಸರಿ ಕೇಳಿದ್ದಾವೆ, ಕೇಳೋ ಸಾಧ್ಯತೆ ಜಾಸ್ತಿ ಇದೆ. 5 ಮಾಡಲ್ಸ್ ಬಗ್ಗೆ ಕ್ವಶನ್ ಇದ್ದೇ ಇರುತ್ತೆ. ಶಾಲಾ ಪರಿಸರದ ಬಳಕೆ ಅಂದರೆ ಇದು EVS ಆಗಿರೋದ್ರಿಂದ ಶಾಲಾ ಪರಿಸರದ ಬಗ್ಗೆ ಪ್ರಶ್ನೆ ಇದ್ದೇ ಇರುತ್ತೆ. ಮತ್ತು ಕ್ಷೇತ್ರ ಭೇಟಿಯ ಮಹತ್ವ ಇದು ಇಂಪಾರ್ಟೆಂಟು. ಶಿಕ್ಷಕರ ಪಾತ್ರ ಅಂತೂ 100% ಏನಾಗಿರುತ್ತೆ ಕ್ವಶನ್ ಬಂದೇ ಬರುತ್ತೆ. ಯೋಜನಾ ವಿಧಾನ ಪ್ಲಾನಿಂಗ್ ಮೆಥಡ್ ಅದನ್ನು ಕೇಳ್ತವೆ. ಪರಿಸರ ಮೌಲ್ಯಗಳು ಮತ್ತು ಚಟುವಟಿಕೆ ಆಧಾರಿತ ಕಲಿಕೆ ಇದನ್ನು ನೋಡ್ಕೊಳ್ಳಿ. ಕಲಿಕಾ ಸಾಮಗ್ರಿಗಳ ಬಳಕೆ ಇಷ್ಟನ್ನು ನೀವು ತುಂಬ ಚೆನ್ನಾಗಿ ನೋಡಿಕೊಂಡ್ರೆ ನಿಮಗೆ 40 ಅಂಕಗಳು ಖಂಡಿತ ಲಭ್ಯ ಆಗುತ್ತೆ. 5 ಮಾರ್ಕ್ಸಲ್ಲಿ 40 ಅಂಕಗಳು ನಿಮಗೆ ಸಿಗುತ್ತೆ. ಇದನ್ನು ನಾನು ಹೇಳ್ದಂಗೆ ಪೀಠಿಕೆ ಮತ್ತು ಮುಖ್ಯ ಅಂಶಗಳು ಮತ್ತು ಎಕ್ಸಾಂಪಲ್ಸ್ ಸಾಧ್ಯ ಆದವೇ ಕೊಡ್ತಕ್ಕಂಥದ್ದು ಮತ್ತು ಎಕ್ಸ್ಪ್ಲನೇಷನ್ ಕೊಡ್ತಕ್ಕಂಥದ್ದು, ಕೊನೆಯಲ್ಲಿ ಕನ್ಕ್ಲೂಷನ್ ಕೊಡ್ತಕ್ಕಂಥದ್ದನ್ನ ನೀವು ಮಾಡಲೇಬೇಕಾಗತ್ತೆ. ಸೊ ಇಷ್ಟನ್ನು ನೀವು ಮಾಡಿ, ನೀವು ನಿಮಗೆಲ್ಲ ಗೊತ್ತಿದೆ ನನ್ನ ಚಾನಲ್ ಯಾವುದು ರೈಸ್ ಅಪ್ ಮೋಟಿವ್ಸ್ ಅಂತಕ್ಕಂಥದ್ದು. ಇಲ್ಲಿ ಸಂಪೂರ್ಣವಾದಂತಹ ಬ್ಲೂ ಪ್ರಿಂಟನ್ನು ಅನುಸರಿಸಿ ನಾನು ನಿಮಗೆ ಹೇಳಿದ್ದೀನಿ. ನೀವು ಬ್ಲೂ ಪ್ರಿಂಟನ್ನು ಅನುಸರಿಸಿ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆದ್ರೆ ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಸ್ಮಾರ್ಟಾಗಿ ಸ್ಟಡಿ ಮಾಡಿ, ಡೈಲಿ ರಿವಿಷನ್ ಮಾಡಿ, ಪ್ರೀವಿಯಸ್ ಕ್ವಶನ್ ಪೇಪರ್ನ ಏನು ಮಾಡಿ ಸಾಲ್ವ್ ಮಾಡಿದ್ರೆ ನಿಮಗೆ ಎಕ್ಸಲೆಂಟು ಮಾರ್ಕ್ಸು ಸಿಗುತ್ತೆ ಅಂತ ಹೇಳ್ತಾ, ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆ ಹೇಳಿದ್ರೆ ಇನ್ನೂ ಅನೇಕ ವಿಡಿಯೋಗಳನ್ನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಏನು ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳು ನಿಮಗೆ ತಲುಪುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾವೊಂದು ಈ ಒಂದು ಚಾನಲನ್ನು ಏನು ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಒಂದಲ್ಲ ಒಂದು ವಿಡಿಯೋದಲ್ಲಿ ಏನಾಗುತ್ತೆ ನನ್ನ ವಿಡಿಯೋಗಳು ತುಂಬ ಸಹಾಯಕ ಆಗುತ್ತೆ ಅಂತ ಹೇಳಿ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮಿನೇಷನ್ ಅಂತ ಹೇಳಿ ನನ್ನ ವಿಡಿಯೋ ನಾನು ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.